ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಭಾನುವಾರದ ಹರಟೆಗೆ ಸ್ವಾಗತ. ಭಾನುವಾರದ ಸಂಚಿಕೆ ನನಗೆ ಅತ್ಯಂತ ಪ್ರೀತಿಪಾತ್ರವಾದಂಥ ಸಂಚಿಕೆ, ಏಕೆಂದರೆ ಹೃದಯ ಸ್ಪರ್ಶಿಯಾದಂಥ ವಿಚಾರಗಳನ್ನು ನಾವು ಮಾತನಾಡುವಂಥ ಸಂಚಿಕೆ ಇದು. ಒಂದು ಕಥೆಯನ್ನು ಹೇಳುವ ಮೂಲಕ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡ್ತೀನಿ. ಒಂದು ಊರು, ಆ ಊರಲ್ಲಿ ಒಂದು ಸರ್ಕಾರಿ ಶಾಲೆಯಲ್ಲಿ ಮಾಸ್ತರು ಸಣ್ಣ ಮಕ್ಕಳಿಗೆ ಪಾಠವನ್ನು ಹೇಳ್ಕೊಡ್ತಾ ಇದ್ದಾರೆ. ಹೊರಗಡೆ ಧೋ ಅಂತ ಮಳೆ ಬೀಳ್ತಾ ಇದೆ. ಮಾಸ್ತರು ಕಿಟಕಿ ಹತ್ರ ಹೋಗಿ ನಿಲ್ಲಿ ನೋಡ್ತಾರೆ. ಹೊರಗಡೆ ರಸ್ತೆ ಕಾಣಿಸ್ತಾ ಇಲ್ಲ, ಮಳೆ ನಿರಂತರವಾಗಿ ಸುರಿತಾ ಇದೆ. ಅವ್ರ ಮನಸ್ಸಿನಲ್ಲೊಂದು ಐಡಿಯಾ ಬರ್ತದೆ, ಈ ಮಕ್ಕಳಿಗೆ ಒಂದು ಪರೀಕ್ಷೆಯನ್ನು ಇಟ್ಟರೆ ಹೆಂಗೆ. ತಕ್ಷಣ ತಮ್ಮ ಕಿಸೆ ಒಳಗೆ ಕೈ ಹಾಕ್ತಾರೆ. ಅದರಲ್ಲಿ ಒಂದು ಗರಿಗರಿಯಾದಂಥ 100ರ ನೋಟ್ ಇರ್ತದೆ. ಮಕ್ಕಳ ಹತ್ರ ಹೋಗಿ ನಿಂತು ಕೇಳ್ತಾರೆ, ಮಕ್ಕಳೇ, ನಿಮಗೆ ಈ 100 ರೂಪಾಯಿ ನೋಟ್ ಕೊಟ್ಟರೆ ಏನು ಮಾಡ್ತೀರಿ? ಮುಗ್ಧವಾದಂಥ ಮಕ್ಕಳು, ಜಗತ್ತನ್ನೇ ಕಂಡಿರಲಾರದಂಥ ಮುಗ್ಧ ಮಕ್ಕಳು. ಒಂದು ಮಗು ಎದ್ದು ನಿಲ್ತದೆ, ಹೇಳ್ತದೆ, ನಾನು ಹೋಗಿ ಚಾಕ್ಲೇಟ್ ತೊಗೋತೀನಿ ಇದ್ರಾಗ ಅಂತ. ಇನ್ನೊಬ್ಬ ಹುಡುಗನ ಕೇಳ್ತಾರೆ, ಆ ಹುಡುಗ ಹೇಳ್ತಾನೆ, ಇಲ್ಲ, ನಾನೊಂದು ಕಾರ್ ತೊಗೋತೀನಿ, ಸಣ್ಣದ ಆಟ ಆಡಲಿಕ್ಕೆ ಕಾರ್ ತೊಗೋತೀನಿ ಅಂತ. ಮತ್ತೊಬ್ಬ ಹೇಳ್ತಾನೆ, ಇಲ್ಲ, ನಾನು ಸ್ವೀಟ್ ಬಾಕ್ಸ್ ತೊಗೋತೀನಿ. ಒಬ್ಬೊಬ್ಬರು ಒಂದು ಹೇಳ್ತಾರೆ. ಕಡೇ ಬೆಂಚಿನಲ್ಲಿ ಕೂತಿರುವಂಥ ಒಂದು ಮಗು ಸುಮ್ಮನೆ ಇರ್ತದೆ, ಏನು ಮಾತಾಡೋದಿಲ್ಲ. ಮಾಸ್ತರು ಆ ಮಗುವನ್ನು ಎಬ್ಬಿಸಿ ನಿಲ್ಲಿಸ್ತಾರೆ. ನೀನೇನು ಹೇಳಲೇ ಇಲ್ಲಲ್ಲ, ಎಲ್ಲರೂ ತಮ್ಗೆ ಏನೇನು ಬೇಕು ಅಂತ ಹೇಳಿದ್ರು, 100 ರೂಪಾಯಿ ಹೆಂಗೆ ಖರ್ಚು ಮಾಡ್ತೀನಿ ಅಂತ ಹೇಳಿದರು, ನೀ ಮಾತ್ರ ಏನು ಮಾತಾಡಲಿಲ್ಲಲ್ಲ ಅಂದಾಗ ಆ ಹುಡುಗ ಎದ್ದು ನಿಂತು ಹೇಳ್ತಾನೆ, ಸರ, ನೀವೇನ್ರ ನಂಗೆ 100 ರೂಪಾಯಿ ಕೊಟ್ರೆ ನಮ್ಮ ಅವ್ವಗೆ ಚಶ್ಮಾ ತೊಗೊಂಬರ್ತೇನೆ ರೀ ಸರ ಅಂತ. ಎಲ್ಲ ಹುಡುಗರು ಗೊಳ್ಳಂತ ನಕ್ಬಿಡ್ತಾರೆ. ಮಾಸ್ತರು ಒಂದು ಕ್ಷಣ ತಬ್ಬಿಬ್ಬಾಗ್ತಾರೆ, ಸೈಲೆಂಟ್ ಆಗ್ತಾರೆ. ಯಾಕೆ ನಿಮ್ಮಪ್ಪ ತಂದು ಕೊಡಲ್ವಾ ನಿಮ್ಮ ಅವ್ವಗೆ ಚಶ್ಮಾ ಅಂತ. ಆ ಹುಡುಗ ತಲೆ ತೆಗ್ಸಿ ಹೇಳ್ತಾನೆ, ನಮ್ಮಪ್ಪ ಇಲ್ಲಲ್ರಿ ಸರ ಅಂತಾನೆ. ಆ ಮಾಸ್ತರ್ಗೆ ಏನು ಹೇಳಬೇಕು ಅಂತ ಅರ್ಥ ಆಗೋದಿಲ್ಲ. ಮತ್ತೆ ಹೊರಗಡೆ ಕಿಟಕಿ ಹತ್ರ ನೋಡ್ತಾನೆ. ಅದಾಗಿ ಸ್ವಲ್ಪ ಹೊತ್ತಿಗೆ ಆ ಮಗುವನ್ನು ಹತ್ತಿರ ಕರೀತಾನೆ. ಕರೆದು ತನ್ನ ಕಿಸೆ ಒಳಗಿರುವಂಥ 100 ರೂಪಾಯಿ ಆ ಹುಡುಗನ ಕೊಡ್ತಾನೆ. ಕೊಟ್ಟು ಹೇಳ್ತಾನೆ, ನೋಡು, ನಿನಗಿದನ್ನು ನಾನು ಗಿಫ್ಟ್ ಅಂತ ಕೊಡ್ತಾ ಇಲ್ಲ, ಬಹುಮಾನ ಅಲ್ಲ ನಿನಗಿದು, ಅಥವಾ ಉಡುಗೊರೆ ಅಲ್ಲ ಇದು ನಿನಗೆ ನಾನು ಕೊಡ್ತಾ ಇರುವಂಥ ಸಾಲ. ನೀನು ದೊಡ್ಡವಾಗ್ತೀಯಲ್ಲ, ದೊಡ್ಡವನಾಗಿ ದೊಡ್ಡ ಹೆಸರು ಮಾಡಿ ದೊಡ್ಡ ಹುದ್ದೆಗೆ ಹೋದ ಮೇಲೆ ನೆನಪು ಮಾಡಿ ನನ್ನನ್ನು ಹುಡ್ಕೊಂಬಂದು ಈ 100 ರೂಪಾಯಿ ವಾಪಸ್ ಕೊಡ್ಬೇಕು, ನಂಗೆ ರೊಕ್ಕ ಹಂಗೆ ಇಸ್ಕೋಬಾರ್ದು ಅಂತ. ಆ ಹುಡುಗನ ಕಣ್ಣಾಗ ದಳ ನೀರು ಬರ್ತಾವ. ಹೇಳ್ತಾನೆ, ನೋಡ್ರಿ, ನಮ್ಮವ್ವ ಅರ್ಬಿ ಹೊಲಿತಾಳೆ, ಶಿ ಈಸ್ ಅ ಟೇಲರ್. ಅರ್ಬಿ ಹೊಲಿತಾಳೆ, ಆಮೇಲೆ ಭಾಂಡೆ ತಿಕ್ತಾಳೆ, ಪಾತ್ರೆ ಮುಸುರೆ ತಿಕ್ತಾಳೆ ಮನೆಗೆ ಹೋಗಿ. ಆ ರೊಕ್ಕದೊಳಗೆ ನಮ್ಮ ಮನೆ ನಡೆಸ್ತಾ ಇದ್ದಾಳೆ. ನಾನೇನಾದರೂ ಆಕೆಗೆ ಚಶ್ಮಾ ತಂದು ಕೊಟ್ಟರೆ ಆಕೆ ತನ್ನ ಕೆಲಸವನ್ನು ಸಲೀಸಾಗಿ ಮಾಡಬಹುದಲ್ಲ, ಅದಕ್ಕೋಸ್ಕರ ನಾ ಮಾತನ್ನು ಹೇಳಿದೆ. ಇಲ್ಲ, ನೀ ರೊಕ್ಕ ಇಟ್ಕೋ ನೀನು ಅಂತ. ಮಗು ದುಡ್ಡನ್ನು ಕಿಸ್ತೊಳಗಿರ್ತದೆ. ದಿನಗಳು ಹೀಗೆ ಸಾಗ್ತವೆ. ಸುಮಾರು ಒಂದು 20 ವರ್ಷ ಆಗತ್ತೆ. ಮತ್ತು ಅದೇ ಶಾಲೆ, ಅದೇ ಮಾಸ್ತರು, ವಯಸ್ಸಾಗಿದೆ, 20 ವರ್ಷ ಆಗೋಯ್ತು. ಕೂದಲು ನೆರೆತಿದೆ, ಮುಪ್ಪು ಅಡರಿದೆ. ಅದೇ ರೀತಿ ಶಾಲೆಯಲ್ಲಿ ಮಕ್ಕಳಿಗೆ ಪಾಠ ಹೇಳ್ಕೊಡ್ತಾ ಇದ್ದಾರೆ. ಹೊರಗಡೆ ಧೋ ಅಂತ ಮಳೆ ಬೀಳ್ತಾ ಇದೆ. ಇದ್ದಕ್ಕಿದ್ದ ಹಾಗೆ ಒಂದು ಸೈರನ್ ಹೊಡಿತಾ ಒಂದು ವಾಹನ ಬಂದು ನಿಲ್ತದೆ, ಒಂದು ಜೀಪ್ ಬಂದು ನಿಲ್ತದೆ. ಅದ್ರ ಮೇಲೆ ಲಾಲ್ ಬತ್ತಿ ಇರುತ್ತೆ, ಕೆಂಪು ನೀಲಿ ಬಣ್ಣದ ದೀಪ ಇರ್ತದೆ. ಅದರೊಳಗಡೆಯಿಂದ ಡೆಪ್ಟಿ ಕಮಿಷನರ್ ಕೆಳಗಿಳಿತಾರೆ. ಸ್ಕೂಲ್ನ ಹೆಡ್ ಮಾಸ್ಟರ್ಗೆ ಎಲ್ಲರಿಗೂ ಗಾಬರಿ ಆಗಿಬಿಡ್ತದೆ. ನಮ್ಮ ಶಾಲೆಗೆ DC ಯಾಕೆ ಬಂದರು? ಡೆಪ್ಟಿ ಕಮಿಷನರು ಯಾವ ಕ್ಲಾಸ್ ರೂಮ್ಗೆ ಹೋಗ್ತಾರೆ? ಅವರ ಸಿಬ್ಬಂದಿ ವರ್ಗದವ್ರ ಹತ್ರ ಬಂದು ಈ ಮಾಸ್ತರ್ ಹೆಸರನ್ನು ಕೇಳ್ತಾರೆ. ಯಾರು 100 ರೂಪಾಯಿ ಕೊಟ್ಟಿದ್ರಲ್ಲ, ಆ ಮಾಸ್ತರ್ ಹೆಸರನ್ನು ಕೇಳ್ತಾರೆ. ಎಲ್ಲಿದ್ದಾರೆ ಅವರು? ಇಲ್ಲ, ಆ ಕಡೆ ಕ್ಲಾಸ್ ರೂಮ್ನಾಗಿದ್ದಾರೆ, ಅವರು ಪಾಠ ಮಾಡ್ಲಿಕ್ಕತ್ತಾರೆ ಅವರು. DC ಅವರು ನೇರವಾಗಿ ಆ ಕ್ಲಾಸ್ನ ಹತ್ರ ಹೋಗ್ತಾರೆ. ಮೇ ಐ ಕಮ್ ಇನ್ ಸರ್ ಅಂತ ಹೇಳ್ತಾರೆ. ಹೇಳಿದ ತಕ್ಷಣ ಮೇಷ್ಟ್ರು, ಒಳಗಡೆ ಬನ್ನಿ ಒಳಗಡೆ ಅಂತ. ಅವ್ರು ಯಾಕೆ ಬಂದರು ಅಂತ ಗಾಬರಿ ಆಗ್ಬಿಡ್ತದೆ ಮಾಸ್ತರ್ಗೆ. ಈ DC ಇದ್ದವರೇ ಹೋಗಿ ಅವರಿಗೆ ಕಾಲು ಬಿದ್ದುಬಿಡ್ತಾರೆ. ಬಿದ್ದು ಹೇಳ್ತಾರೆ, ನಾನು ಯಾರು ಗೊತ್ತಾತನ್ರಿ ಸರ ಅಂತ. ಇಲ್ಲಲ್ಲ, 20 ವರ್ಷದಿಂದ ನಂಗೆ 100 ರೂಪಾಯಿ ಕೊಟ್ಟಿದ್ರಿ, ನೀವು ವಾಪಸ್ ಕೊಡ್ಲಿಕ್ಕೆ ಹೇಳಿದ್ರಿ. ಆ 100 ರೂಪಾಯಿ ವಾಪಸ್ ಕೊಡ್ಲಿಕ್ಕೆ ಬಂದೀನಿ. 100 ರೂಪಾಯಿ ಕೊಡ್ಲಿಕ್ಕೆ ಬಂದದ್ದಲ್ಲ, ನೀವು ಅವತ್ತು ನಂಗೆ ಒಂದು ಪಾಠ ಹೇಳಿದ್ರಿ, ಯಾವುದನ್ನು ಉಚಿತವಾಗಿ ಪಡೆಯಬಾರದು, ಪಡೆದದ್ದನ್ನು ತೀರಿಸಬೇಕು.
ನಿನ್ನ ಬದುಕಿನಲ್ಲಿ ಶ್ರದ್ಧೆ, ದಕ್ಷತೆ, ನಿಷ್ಠೆ ಇರಬೇಕು. ಆವಾಗ ನಿನಗೆ 100 ರೂಪಾಯಿ ಬಂದೇ ಬರುತ್ತೆ ಅನ್ನುವಂಥ ಒಂದು ಪಾಠವನ್ನು ನನಗೆ ಹೇಳಿದ್ರಿ. ನನ್ನ ಜೀವನದಲ್ಲಿ ನಿಮ್ಮ 100 ರೂಪಾಯಿ ಇದೆಯಲ್ಲ ಭಾಳ ದೊಡ್ಡ ಮಟ್ಟದ ಸಾಧನೆಗೆ ಕಾರಣ ಆಯಿತು ಅಂತ. ಮೇಷ್ಟ್ರ ಕಣ್ಣಲ್ಲಿ ಗಳಗಳ ನೀರು ಬರ್ತವೆ, ಮಾಸ್ತರ್ ಕಣ್ಣಲ್ಲಿ. ಯಾಕೆ ಈ ಕಥೆಯನ್ನು ಹೇಳಿದೆ ಅಂದರೆ, ಇವತ್ತು ನಾವು ಚಾರಿತ್ರ್ಯವನ್ನು ಕಳ್ಕೋತಾ ಇರುವಂಥ ಕಾಲಘಟ್ಟದಲ್ಲಿದ್ದೀವಿ. ರಾಜಕಾರಣವನ್ನು ನೋಡಿದರೆ ಅದು ವಿಪರೀತಕ್ಕೆ ಹೋಗಿ ನಿಂತಿದೆ. ಎಲ್ಲರೂ ಸ್ವಾರ್ಥಿಗಳಾಗಿದ್ದಾರೆ. ಯಾರಿಗೂ ಋಣಸಂದಾಯ, ಸಮಾಜದ ಋಣಸಂದಾಯ ಮಾಡಬೇಕು ಅನ್ನುವಂಥ ಕಲ್ಪನೆಯೇ ಇಲ್ಲ ಮತ್ತು ಅದರ ಬಗ್ಗೆ ಆಲೋಚನೆ ಇಲ್ಲ. ಯಾರು ಕೂಡ ಆತ್ಮವಿಮರ್ಶೆಯನ್ನು ಮಾಡ್ಕೊಳ್ಳೋದಿಲ್ಲ. ಆ ಕಾಲಘಟ್ಟದಲ್ಲಿ ಇದು ಸಕಾಲಿಕ ಅನಿಸಿದ್ದಕ್ಕೆ ಈ ಮಾತನ್ನು ಹೇಳಿದೆ, ಈ ಕಥೆಯನ್ನು ಹೇಳಿದೆ. ನನ್ನ ಹಿರಿಯ ಸ್ನೇಹಿತೆಯೊಬ್ಬರು ಈ ಕಥೆಯನ್ನು ನನಗೆ ಕಳಿಸ್ಕೊಟ್ಟಿದ್ರು. ನಿಮ್ಮ ಹತ್ರನೂ ಈ ರೀತಿಯ ಕಥೆಗಳಿದ್ರೆ ದಯವಿಟ್ಟು ಕಳಿಸಿ. ಆಮೇಲೆ ಈಗ ಭಾನುವಾರದ ವಿಷಯಕ್ಕೆ ಬರ್ತೀನಿ. ನಿನ್ನೆ ಒಂದು ಮಾತನ್ನು ಹೇಳೋದನ್ನು ಮರ್ತುಬಿಟ್ಟೆ ಸರ್ ನಾನು. ಯಾವುದು ಅಂದರೆ, ನರೇಂದ್ರ ಮೋದಿಯವರು ಕೇಂದ್ರ ಕಚೇರಿಯಲ್ಲಿ ಭಾಷಣ ಮಾಡಿದರು. ಪ್ರಚಂಡ ಜಯಭೇರಿಯ ನಂತರ ಭಾಷಣವನ್ನು ಮಾಡಿದರು. ಬಿಹಾರದ ಚುನಾವಣೆ ಯಶಸ್ಸಿನ ನಂತರ ಅವಾಗೊಂದು ಮಾತನ್ನು ಹೇಳಿದರು. ಗಂಗಾಜಿ ಬಿಹಾರ್ ಕೆ ಪಾಟ್ನಾ ಸೆ ಹೋತೆ ಪಶ್ಚಿಮ ಬಂಗಾಲ್ ಪಹುಂಚ್ತಿ ಹೈ ಅಂತ. ಅಂದರೆ ಗಂಗಾ ನದಿ, ಗಂಗಾ ಮಾತೆಗೆ ತಾಯಿಯ ಸ್ಥಾನವನ್ನು ಕೊಡೋದು. ಉತ್ತರ ಭಾರತದಲ್ಲಿ ಗಂಗೆ ಅಂತ ಏಕವಚನದಲ್ಲಿ ಹೇಳೋದಿಲ್ಲ. ನಾವು ದೇವ್ರ ಬಗ್ಗೆ ಅತಿಯಾದ ಪ್ರೀತಿಯಿಂದಾಗಿ ಏಕವಚನದಲ್ಲಿ ದೇವ್ರನ್ನ ಏಕವಚನದಲ್ಲಿ ಸಂಬೋಧನೆ ಮಾಡ್ತೀವಿ. ನೀವು ಕಾಶಿಗೆ ಹೋದರೆ, ಹರಿದ್ವಾರ ಹೋದರೆ, ಋಷಿಕೇಶ್ ಹೋದರೆ, ಅಲ್ಲಿರುವಂಥ ಅತ್ಯಂತ ಅಕ್ಷರಸ್ಥನಾಗಲಿ, ಅನಕ್ಷರಸ್ಥನಾಗಲಿ, ಬಡವನಾಗಿರಲಿ, ಶ್ರೀಮಂತನಾಗಲಿ, ಎಲ್ಲರೂ ಕೂಡ ಗಂಗಾಜಿ ಅಂತಲೇ ಕರೆಯೋದು ಗಂಗಾ ನದಿಗೆ. ಗಂಗಾಜಿ ಬಿಹಾರಕ್ಕೆ ಪಟ್ನಾ ಸೆ ಹೋತೆ ಹುವೆ ಪಶ್ಚಿಮ ಬಂಗಾಲ್ ಪಹುಂಚ್ತಿ ಹೈ ಅಂತ ಹೇಳ್ತಾರಲ್ಲ, ಗಂಗಾ ನದಿ ಅಲ್ಲಿ ಹರಿಯತ್ತೆ ಅಂತ. ನರೇಂದ್ರ ಮೋದಿ ಹೇಳಿದಂಥ ಪ್ರತಿ ಮಾತನ್ನು ಕೂಡ ನಾವು ಭಾಳ ಗಂಭೀರವಾಗಿ ಪರಿಗಣಿಸಬೇಕು ಮತ್ತು ಅದರ ಹಿಂದೆ ಒಂದು ಸಂದೇಶ ಇರುತ್ತೆ ಅಂತ ಯಾವತ್ತೂ ಭಾವಿಸಬೇಕು. ಹಾಗಾದರೆ ನರೇಂದ್ರ ಮೋದಿ ಯಾಕೆ ಆ ಮಾತನ್ನು ಹೇಳಿದರು? ಏಕೆಂದರೆ ಬರುವ ಮಾರ್ಚ್ ಮತ್ತು ಏಪ್ರಿಲ್ನಲ್ಲಿ ಅಲ್ಲಿ ಚುನಾವಣೆ ನಡೆಯಲಿದೆ. ಮೇನಲ್ಲಿ ಹೊಸ ಅಧಿಕಾರ ಅಸ್ತಿತ್ವಕ್ಕೆ ಬರಲಿದೆ. ಎಂಥ ಕಾಲಘಟ್ಟದಲ್ಲಿ ಬಿಹಾರದ ಚುನಾವಣೆಯ ಫಲಿತಾಂಶ ಬಂದಿದೆ ಅಂದರೆ, ಈ ಕಡೆ ಭಾರತೀಯ ಜನತಾ ಪಾರ್ಟಿ NDA ಆತ್ಮವಿಶ್ವಾಸದಿಂದ ಬೀಗ್ತಾ ಇದೆ. ಆ ಕಡೆ ಮಮತಾ ಬೇಗಮ್ಮು SIR ನಡೀತಾ ಇದೆ, ಮತದಾರರ ಪಟ್ಟಿಯ ಪರಿಷ್ಕರಣೆ ನಡೀತಾ ಇದೆ ಅಂತ ಇನ್ನಿಲ್ಲದ ಆತಂಕವನ್ನು ಅನುಭವಿಸ್ತಾ ಇದ್ದಾರೆ. ಆ ಕಾಲಘಟ್ಟದಲ್ಲಿ ಅಲ್ಲಿ ಚುನಾವಣೆ ನಡೀತಾ ಇದೆ. ಫೆಬ್ರವರಿ ಹೊತ್ತಿಗೆ ಮುಗಿದು ಹೋಗುತ್ತೆ. ಪ್ರಾರಂಭದಲ್ಲಿ ಆಗಲಿಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಮಮತಾ ಬೇಗಂ ಹೇಳಿದರು. ಅದಾದ ಮೇಲೆ ಇವರದೇ ಚೇಲ ಆದಂಥ ಅಲ್ಲಿಯ ಕಲ್ಕತ್ತಾದ ಮೇಯರು, ಯಾರಾದರೂ ಮತದಾರರ ಪಟ್ಟಿಯ ಪರಿಷ್ಕರಣೆಗೆ ಚುನಾವಣಾ ಆಯೋಗದವ್ರು ಬಂದರೆ ಅವ್ರು ಕೈಕಾಲು ಮುರಿದು ಹಾಕ್ತೀವಿ ಅಂತ ಹೇಳ್ತಾರೆ. ಆದರೆ ಈಗ ನೀವು ಕಲ್ಕತ್ತಾಗೆ ಹೋದರೆ ಅಥವಾ ಪಶ್ಚಿಮ ಬಂಗಾಳದ ಯಾವುದೇ ನಗರಕ್ಕೆ, ಯಾವುದೇ ಹಳ್ಳಿಗೆ ಹೋದರೆ ಅಲ್ಲಿ ಸುಸೂತ್ರವಾಗಿ ಮತದಾರರ ಪಟ್ಟಿಯ ಪರಿಷ್ಕರಣೆ ನಡೀತಾ ಇದೆ. ಸುಸೂತ್ರವಾಗಿ ಅಂದರೆ ಯಾವುದೇ ತೊಂದರೆ ಇಲ್ಲದೆ ಅಂತ ಅರ್ಥ ಅಲ್ಲ. ಯಾವ ಮತದಾರರ ಪಟ್ಟಿಯ ಪರಿಷ್ಕರಣೆಯನ್ನು ಮಾಡಲೇಬೇಕು ಅಂತ ಚುನಾವಣಾ ಆಯೋಗ ತೀರ್ಮಾನ ಮಾಡಿದೆಯೋ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದೆ. ಹಾಗಾದರೆ ಮುಂದಿರುವಂಥ ಭವಿಷ್ಯವೇನು? ಭಾಳ ಇಂಟ್ರೆಸ್ಟಿಂಗ್ ಆದಂಥ ಸ್ಟೋರಿ ನೋಡಿ. 34 ವರ್ಷಗಳ ಕಾಲ ಅಲ್ಲಿ ಎಡರಂಗದ ಅಧಿಕಾರ ನಡೆಯಿತು, ತಮಗೆಲ್ಲ ಗೊತ್ತಿರೋ ವಿಚಾರ. ಅದಕ್ಕಿಂತ ಮುಂಚೆ 30 ವರ್ಷ ಕಾಂಗ್ರೆಸ್ ಅಧಿಕಾರ ಮಾಡ್ತಾಯಿತ್ತು. ಇವತ್ತು ಕಾಂಗ್ರೆಸ್ಸಿನ ಹೆಸರೇ ಅಲ್ಲಿಲ್ಲ, ಎಡರಂಗದ ಅಡ್ರೆಸ್ಸೇ ಇಲ್ಲ. ಅಂಥ ಸ್ಥಿತಿಯಲ್ಲಿ ನಿರಂಕುಶ ಪ್ರಭುತ್ವವನ್ನು ಮೆರಿತಾ ಇದ್ದಾರೆ ಮಮತಾ ಬೇಗಂ ಅವರು. ಆಲೋಚನೆ ಮಾಡಿ ನೋಡಿ. 2009ವರೆಗೂ ಅಲ್ಲಿ ಜಾತಿಯ ರಾಜಕಾರಣವೇ ಇರಲಿಲ್ಲ. ಧರ್ಮಾಧಾರಿತವಾದಂಥ ಮತ ಹಾಕಬೇಕು ಅನ್ನುವಂಥ ಕಾನ್ಸೆಪ್ಟೇ ಇರಲಿಲ್ಲ. ಆದರೆ ಮಮತಾ ಬೇಗಂ ಕಳೆದ 15 ವರ್ಷಗಳಲ್ಲಿ ನಿರಂತರವಾಗಿ ವಲಸಿಗರು, ಅಕ್ರಮ ವಲಸಿಗರನ್ನು ಪೋಷಿಸ್ತಾ, ಮತದಾರರನ್ನು ಮಾಡ್ತಾ, ಆಮಿಷ ಒಡ್ತಾ, ದಾದಾಗಿರಿ ಮಾಡ್ತಾ, ಇನ್ನಿಲ್ಲದ ಹಾಗೆ ಹಿಂಸಾಚಾರವನ್ನು ಮಾಡಿಸ್ತಾ ಚುನಾವಣೆಯಲ್ಲಿ ಯಶಸ್ಸನ್ನು ಗಳಿಸ್ತಾ ಇದ್ದಾರೆ. ಒಂದು ಹಂತದಲ್ಲಿ ನರೇಂದ್ರ ಮೋದಿಯವರು ಅಲ್ಲಿ ಯಶಸ್ಸನ್ನು ಕಟ್ಟಿದರು. ಯಾವಾಗ? 2019ರ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಅಲ್ಲಿ ಒಟ್ಟು 42 ಸಂಸತ್ತು ಕ್ಷೇತ್ರಗಳಿದ್ದಾವೆ, ಸಂಸದೀಯ ಕ್ಷೇತ್ರಗಳು. 42ರಲ್ಲಿ 18 ಸ್ಥಾನಗಳನ್ನು ನರೇಂದ್ರ ಮೋದಿ ಗೆದ್ದಿದ್ರು. ಅದಾದಮೇಲೆ ಇಳಿದು ಹೋಯಿತು ಮೊನ್ನೆ 2024ರ ಚುನಾವಣೆಯ ಸಂದರ್ಭದಲ್ಲಿ. ಅದಕ್ಕೆ ಕಾರಣ ಇದೆ, ಅದು ಮುಂದೆ ಹೇಳ್ತೀನಿ. ಕಳೆದ ಬಾರಿಯ ಚುನಾವಣೆಯಲ್ಲಿ ಮಮತಾ ಬೇಗಂ ಸೋತರೂ ಕೂಡ ಸರ್ಕಾರ ಅಧಿಕಾರಕ್ಕೆ ಬಂತು. 2021ರಲ್ಲಿ 77 ಸ್ಥಾನಗಳನ್ನು ನರೇಂದ್ರ ಮೋದಿಯವರು ಗೆದ್ಕೊಂಡು ಹೋಗಿದ್ದರು. 18 ಸ್ಥಾನ ಗೆದ್ದಂಥ, ತದನಂತರ ವಿಧಾನಸಭಾ ಚುನಾವಣೆಯಲ್ಲಿ 77 ಸ್ಥಾನ ಗೆದ್ದಂಥ
ಭಾರತೀಯ ಜನತಾ ಪಾರ್ಟಿ ಮುಂದೆ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಲ್ಲ. ಯಾಕೆ? ಅದಕ್ಕೆ ಕಾರಣ ಮತುವಾ ಎನ್ನುವಂಥ ಒಂದು ಸಮುದಾಯ. ಯಾರು ಈ ಮತುವಾ ಸಮುದಾಯದವರು? ಇವರು ಬಾಂಗ್ಲಾದೇಶದಲ್ಲಿ ನಿರಂತರವಾಗಿ ಹಿಂಸೆಗೆ ಗುರಿಯಾಗಿ 1971 ಮಾರ್ಚ್ 25ಕ್ಕೆ ಓಡಿ ಭಾರತಕ್ಕೆ ಆಶ್ರಯ ಕೇಳಿಕೊಂಡು ಬಂದಂಥ ಜನ. 2003ರಲ್ಲಿ ನಾಗರಿಕತೆ ಕಾನೂನು ಬಂತು, ಆದರೆ ಇವ್ರಿಗೆ ಯಾರಿಗೂ ಭಾರತೀಯ ಪೌರತ್ವವನ್ನೇ ಕೊಡಲಿಲ್ಲ. ಅದಾದಮೇಲೆ CAA ಬಂತು ಭಾರತ ದೇಶದಲ್ಲಿ. ಆ ಸಂದರ್ಭದಲ್ಲಿಯೂ ಭಾಳಷ್ಟು ಜನರಿಗೆ ಇದು ಲಭ್ಯ ಆಗಲೇ ಇಲ್ಲ. 2019 ಚುನಾವಣೆಯ ಸಂದರ್ಭದಲ್ಲಿ ನರೇಂದ್ರ ಮೋದಿ ಹೇಳಿದರು, ನೀವು ಯಾರ್ಯಾರು ಶೋಷಿತರಾದಂಥ ಬಾಂಗ್ಲಾದೇಶದ ಹಿಂದೂಗಳಿದ್ರು ಒಬ್ಬರನ್ನು ಬಿಡಲಾರದೆ ನಾವು ನಿಮಗೆ ಭಾರತೀಯತೆಯ ಪೌರತ್ವವನ್ನು ಕೊಡ್ತೀವಿ, ನೀವು ನಮ್ಮ ಜನ, ನಮ್ಮ ಸೋದರರು ಸೋದರಿಯರು ಮಾತೆಯರು ಅಂತ ಹೇಳಿದರು. ಆ ಮಾತಿಗೆ ಕಟ್ಟು ಬಿದ್ದು ಎಲ್ಲರೂ ಓಟ್ ಹಾಕಿದರು. ಅವತ್ತು 18 ಸೀಟ್ಗೆ ಎತ್ಕೊಂಡ್ಬಂದರು. ಮುಂದೆ ಆದಂಥ ವಿಘ್ನಗಳಿಂದ ಸಂಪೂರ್ಣವಾಗಿ ಅದು ಯಶಸ್ಸಾಗಿರಲಿಲ್ಲ. ಆದರೆ ಈಗ ಭಾರತೀಯ ಜನತಾ ಪಾರ್ಟಿ, ಅಲ್ಲಿಯ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ಕಾರ್ಯಕರ್ತರು ನಿರಂತರವಾಗಿ ಮತುವಾ ಸಮುದಾಯದ ಜನರ, ನೋಡಿ ಇವರು ದಲಿತ ಸಮಾಜಕ್ಕೆ ಸೇರಿದವರು, ಪಾಪ ತಳಸ್ಪರ್ಶಿ ಜನ, ಹೋರಾಟ ಮಾಡಲಿಕ್ಕೆ ಆಗಲಾರದ ಸ್ಥಿತಿಯಲ್ಲಿರೋರು, ವಾಪಸ್ ಬಾಂಗ್ಲಾದೇಶಕ್ಕೆ ಹೋಗೋಕ್ಕಾಗಲ್ಲ, ಭಾರತದಲ್ಲಿದ್ದರೆ ಅಸ್ಮಿತೆಯೇ ಇಲ್ಲ, ಅಸ್ತಿತ್ವವೇ ಇಲ್ಲ, ಅಂಥ ತಥೋಭ್ರಷ್ಟ ಎನ್ನುವಂಥ ತ್ರಿಶಂಕು ಸ್ಥಿತಿಯಲ್ಲಿರುವಂಥ ಭಾಳ ದೊಡ್ಡ ಸಮುದಾಯ. ಸರ್ಕಾರದ ಲೆಕ್ಕದ ಪ್ರಕಾರ 1.25 ಕೋಟಿ ಇದ್ದಾರೆ ಅಂತ ಹೇಳಲಾಗತ್ತೆ. ಆದರೆ ನೀವು ಮತುವಾ ಸಮುದಾಯದವ್ರನ್ನ ಕೇಳಿ, ನಾವು 5 ಕೋಟಿ ಜನ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅವರ ನೋಂದಣಿ ಕಾರ್ಯವನ್ನು ಈಗ ಕಂಡಲ್ಲಿ ಎಲ್ಲ ಕಡೆ ಕೇಂದ್ರ ಸರ್ಕಾರದ ಸಹಯೋಗದೊಂದಿಗೆ ಇಡೀ ಪಶ್ಚಿಮ ಬಂಗಾಳದಲ್ಲಿ ನಡೆಸಲಾಗ್ತಾ ಇದೆ. ಇವರೆಲ್ಲರೂ ಭಾರತೀಯ ಜನತಾ ಪಾರ್ಟಿಗೆ ಮತ ಹಾಕುವಂಥ ಜನ. ಗಮನಿಸ್ಬೇಕು ನೀವು ಇದೆಲ್ಲ. ಎರಡನೇದಾಗಿ ಯಾವ ಕಾಲಘಟ್ಟದಲ್ಲಿ ಆಗ್ತಾ ಇದೆ? ಪಶ್ಚಿಮ ಬಂಗಾಳದಲ್ಲಿ SIR ಮತದಾರರ ಪಟ್ಟಿಯ ಪರಿಷ್ಕರಣೆ 2002 ನಂತರ 23 ವರ್ಷಗಳ ನಂತರ, 2002ಕ್ಕಾಗಿರೋದು 23 ವರ್ಷಗಳ ನಂತರ ಸಂಪೂರ್ಣವಾಗಿ ಮತದಾರರ ಪಟ್ಟಿಯ ಹೊಸ ರಚನೆ ಆಗ್ತಾ ಇದೆ, ತಿದ್ದುಪಡಿ ಅಲ್ಲ. ಜೊತೆಗೆ ಯಾವ ಅಕ್ರಮ ವಲಸಿಗರಿದ್ದಾರೆ ಅವರೆಲ್ಲ ಡಿಪೋರ್ಟ್ ಮಾಡುವ ಕೆಲಸ ನಿರಂತರವಾಗಿ ನಡೀತಾ ಇದೆ. ವಕ್ಫ್ ಕಾಯ್ದೆ ತಿದ್ದುಪಡಿ ಆದಮೇಲೆ ನಡೀತಾ ಇರುವಂಥ ಮೊದಲ ಚುನಾವಣೆ. ಗಮನಿಸ್ಬೇಕು ಇವೆಲ್ಲ ವಿಚಾರಗಳನ್ನ. ಒಂದೊಂದು ವಿಷಯಗದಾವಲ್ಲ, ಭಾಳ ಗಂಭೀರವಾದ ವಿಚಾರಗಳು. ನೀವು ಬಿಹಾರದ ಚುನಾವಣೆಯನ್ನು ನೋಡಿದ್ರಿ. ಬಿಹಾರದ ಚುನಾವಣೆಯಲ್ಲಿ SIR ಆದಮೇಲೆ ಮಾಡಿದಂಥ ಚುನಾವಣೆ, ಬಿಹಾರದ ಚುನಾವಣೆ ವಕ್ಫ್ ಕಾಯ್ದೆ ತಿದ್ದುಪಡಿ ಆದಮೇಲೆ ಮಾಡಿದಂಥ ಚುನಾವಣೆ. ಅದೇ ರೀತಿ ಪಶ್ಚಿಮ ಬಂಗಾಳದ್ದು ಹತ್ತಿಕೊಂಡಿರುವಂಥವು, ಬೇರೆ ಬೇರೆ ಅಲ್ವೇ ಅಲ್ಲ. ಅಂಥ ಕಾಲಘಟ್ಟದಲ್ಲಿ ಚುನಾವಣೆ ನಡೀತಾ ಇದೆ. ಜೊತೆಗೆ 15 ವರ್ಷಗಳ ನಿರಂತರವಾದಂಥ ಆಡಳಿತ ವಿರೋಧಿ ಅಲೆಯನ್ನು ಅನುಭವಿಸ್ತಾ ಇದ್ದಾರೆ ಅವರು. ನಿಮಗೆಲ್ಲ ಗೊತ್ತು, ಅಲ್ಲಿ ಮೆಡಿಕಲ್ ಕಾಲೇಜಲ್ಲಿ ನಡೆದಂಥ ಸಾಮೂಹಿಕ ಅತ್ಯಾಚಾರ, ಅಲ್ಲಿ ನಡೀತಾ ಇರುವಂಥ ಕಾನೂನು ವ್ಯವಸ್ಥೆ ಸಂಪೂರ್ಣ ಹಾಳಾಗಿರೋದು, ಅಲ್ಲಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವ್ರನ್ನ ಅಟ್ಟಿಸ್ಕೊಂಡು ಹೊಡೆಯುವಂಥ ರೌಡಿಗಳ ಗ್ಯಾಂಗು, ಅಲ್ಲಿ ಯಾವ ಜಂಗಲ್ ರಾಜ್ ಅಂತ ಬಿಹಾರಿಗೆ ಹೇಳ್ತೀವೋ ಅದರ 10 ಪಟ್ಟು ಜಾಸ್ತಿ ಜಂಗಲ್ ರಾಜನ್ನು ಮುಂದುವರಿಸಿಕೊಂಡು ಪೋಷಿಸಿಕೊಂಡು ಹೋಗ್ತಾ ಇರುವಂಥ ಮಮತಾ ಬೇಗಮ್ಮು, ಮುಸಲ್ಮಾನರ ಓಲೈಕೆ ತನ್ನ ಜೀವನದ ಪರಮಧ್ಯೇಯ ಅಂತ ಭಾವಿಸಿ ಬಹಿರಂಗವಾಗಿ ಭಾಷಣದಲ್ಲಿ ಹೇಳುವಂಥ ಹೆಣ್ಮಗಳು. ಯಾಕೆ ಪಶ್ಚಿಮ ಬಂಗಾಳದಲ್ಲಿ ಭಾರತೀಯ ಜನತಾ ಪಾರ್ಟಿ ಸೋಲ್ತಾ ಇದೆ ಅನ್ನುವಂಥ ಕಾರಣಕ್ಕೋಸ್ಕರ ಪ್ರಶಾಂತ್ ಕಿಶೋರ್ನ ಕಳೆದ ಬಾರಿ ಕೇಳಿದಾಗ 2021ರಲ್ಲಿ ಆತ ಅಲ್ಲಿ ಸ್ಟ್ರಾಟಜಿಸ್ಟ್ ಆಗಿ ಕೆಲಸ ಮಾಡಿದರು ಮಮತಾ ಬೇಗಮ್ಗೆ. ಇದೇ ಪ್ರಶಾಂತ್ ಕಿಶೋರ್ ಈಗ ಯಾರು ಶೂನ್ಯ ಸಂಪಾದನೆ ಮಾಡಿದಾನಲ್ಲ, ಆತ ಅಲ್ಲಿ ಸ್ಟ್ರಾಟಜಿಸ್ಟ್ ಆಗಿದ್ದರು. ಆವಾಗ ಒಂದು ಮಾತು ಹೇಳ್ದ ಆತ, ಯಾವತ್ತು ಭಾರತೀಯ ಜನತಾ ಪಾರ್ಟಿಗೆ 70% ಹಿಂದೂಗಳು ಮತ ಹಾಕ್ತಾರೋ ಅಲ್ಲಿವರೆಗೂ ಅವ್ರು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಈಗ ಆ ಕಾಲಘಟ್ಟ ಬಂದು ನಿಂತಿದೆ. ಭದ್ರಲೋ ಈಗ ಮಮತಾ ಬೇಗಮ್ ಅವ್ರನ್ನ ಎಳ್ಳಷ್ಟು ಹಿಡಿಸಲಾರದ, ಇಷ್ಟಪಡಲಾರದ ಸ್ಥಿತಿಗೆ ಬಂದು ನಿಂತಿದ್ದಾರೆ. ಅವರು ಅತ್ಯಂತ ನಿರ್ಣಾಯಕವಾದಂಥ ವೋಟ್ ಬ್ಯಾಂಕ್ ಅದು. ಈ ಕಾಲಘಟ್ಟದಲ್ಲಿ ಭಾಳ ದೊಡ್ಡದಾದಂಥ ಸತ್ತು ಪರೀಕ್ಷೆಯನ್ನು ಮಮತಾ ಬೇಗಮ್ ಎದುರಿಸಬೇಕಾಗಿದೆ. ಭಾರತೀಯ ಜನತಾ ಪಾರ್ಟಿ ಗೆದ್ದು ಬಿಡುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಅಲ್ಲಿರುವಂಥ ವಾತಾವರಣ ಹೇಗಿದೆ, ಅದನ್ನು ಹೇಗೆ ಭಾರತೀಯ ಜನತಾ ಪಾರ್ಟಿ ಬಳಸ್ಕೊಳ್ಳುತ್ತೆ, ಅದನ್ನು ನೋಡಬೇಕಾದಂಥ ಸಂದರ್ಭ. ನಮ್ಮಲ್ಲಿ ಏನಾಗತ್ತೆ, ವಿಶ್ಲೇಷಣೆ ಮಾಡೋರು ಹಳೆಯ ಚುನಾವಣೆಗಳ ಲೆಕ್ಕಾಚಾರ ಹೇಳ್ತಾ ಕೂತ್ಬಿಡ್ತಾರೆ. 2021ರಲ್ಲಿ ಹಾಗಾಗಿತ್ತು, 2019ರಲ್ಲಿ ಹಿಂಗಾಗಿತ್ತು, ಅವಾಗ ಹಿಂದೂಗಳನ್ನ ಓಡಿಸಿದ್ರು, ಅವರೆಲ್ಲ ಬಿಹಾರಕ್ಕೆ ವಲಸೆ ಹೋದರು, ಅಸ್ಸಾಂಗೆ ಹೋದರು, ಕತೆ ಹೇಳ್ತಾರೆ. ಆದರೆ ನರೇಂದ್ರ ಮೋದಿಯವರು 2024ರ ಚುನಾವಣೆ ಆದಮೇಲೆ ಯಾವಾಗ ನಿರೀಕ್ಷಿತ ಯಶಸ್ಸು ಸಿಗಲಿಲ್ಲವೋ 3ನೇ ಅವಧಿಗೆ, ಅವತ್ತಿನಿಂದ ಯಾವ ರೀತಿ ಚೇತರಿಸಿಕೊಂಡಿದ್ದಾರೆ, ಯಾವ ರೀತಿಯ ಸ್ಟ್ರಾಟಜಿಗಳನ್ನು ಮಾಡ್ತಾ ಇದ್ದಾರೆ ಅಂದರೆ, ಕಳೆದ 6-7ನೇ ಚುನಾವಣೆವರೆಗೂ ನೀವು ಗಮನಿಸ್ತಾ ಬಂದಿದ್ರಿ. ಜಾರ್ಖಂಡನ್ನು ಹೊರತುಪಡಿಸಿದರೆ ಪ್ರತಿ ಚುನಾವಣೆಯಲ್ಲಿಯೂ ಕೂಡ ಭಾರತೀಯ ಜನತಾ ಪಾರ್ಟಿ ಮೈಯೆಲ್ಲ ಕಣ್ಣಾಗಿ ಕೆಲಸವನ್ನು ಮಾಡ್ತಾ ಇದೆ.
ಮಮತಾ ಬೇಗಂ ದಿನಗಳು ಚೆನ್ನಾಗಿರುವುದಂತೂ ಸಾಧ್ಯ ಇಲ್ಲ. ಏನಾಗುತ್ತೆ ಕಾದ್ ನೋಡೋಣ. ಮತ್ತೆ ಸೋಮವಾರದ ಸಂಚಿಕೆಯೊಂದಿಗೆ ಮತ್ತೆ ಮುಖಾಮುಖಿ ಆಗೋಣ. ಈ ಸಂಚಿಕೆ ಹೇಗೆ ಅನ್ನಿಸ್ತು ದಯವಿಟ್ಟು ತಿಳಿಸಿ. ಭಾನುವಾರ ತುಂಬ ಉಲ್ಲಾಸಮಯವಾಗಿರಲಿ. ತಮ್ಮ ಬಳಿಯೂ ಕಥೆಗಳಿದ್ದರೆ ದಯವಿಟ್ಟು ನನ್ನ ಕೆಳಗಡೆ ಇರುವಂಥ ವಾಟ್ಸಪ್ ನಂಬರ್ಗೆ ದಯವಿಟ್ಟು ಕಳಿಸ್ಕೊಡಿ. ನನಗೆ ತುಂಬ ಭಾವನಾತ್ಮಕ ಅನಿಸಿದ್ದು, ಹೇಳಬೇಕನ್ನಿಸಿರುವಂಥ ಕಥೆಗಳನ್ನು ಹೇಳುವ ಪ್ರಯತ್ನವನ್ನು ಮಾಡ್ತೇನೆ. ದಯವಿಟ್ಟು ಕರೆ ಮಾಡಬೇಡಿ. ಕರೆ ಸ್ವೀಕರಿಸುವಷ್ಟು ಸಮಯ ಇರೋದಿಲ್ಲ. ಕ್ಷಮೆ ಇರಲಿ. ನಮಸ್ಕಾರ.